ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 213 ಪಾಯಿಂಟ್ಸ್ ಡೌನ್ ಆಗಿ 78,058 ಕ್ಲೋಸ್ ಆಗಿದೆ. ನಿಫ್ಟಿ 92 ಪಾಯಿಂಟ್ಸ್ ಡೌನ್ ಆಗಿ 23,603 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 39 ಪಾಯಿಂಟ್ಸ್ ಗೇನ್ ಆಗಿ 50,382 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಾಳೆ MPC ಮೀಟಿಂಗ್ ಔಟ್ಕಮ್ ಇದೆ, ಇದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಇವತ್ತು ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾತಾಡಿದ್ದೀನಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ಲೈಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಿಫ್ಟಿ ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡ್ರೆ ಓಪನಿಂಗಲ್ಲಿ ಪಾಸಿಟಿವ್ ಆಗಿ ಓಪನ್ ಆಯಿತು. ಯಾಕಂದರೆ ನಿನ್ನೆ ಡೆಲ್ಲಿಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆದಿದೆ. ಆ ಎಲೆಕ್ಷನ್ಸಲ್ಲಿ ಎಕ್ಸಿಟ್ ಪೋಲ್ಸ್ ಎಲ್ಲ ಈ ಸಲ BJP ಮೆಜಾರಿಟಿಯಾಗಿ ವಿನ್ ಆಗೋ ಚಾನ್ಸಸ್ ಇದೆ ಅಂತ ಎಕ್ಸಿಟ್ ಪೋಲ್ಸ್ ಅಪ್ಡೇಟ್ ಬಂದಿದೆ. ಅದರಿಂದನೇ ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಓಪನಿಂಗಲ್ಲಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಆದರೆ ಅದು ಸಸ್ಟೈನ್ ಆಗದೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿ ಸೆಲ್ ಆಫ್ ಶುರು ಆಗಿದೆ. ಯಾಕಂದರೆ ಮಾರ್ಕೆಟಲ್ಲಿ ತುಂಬಾ ಬಿಗ್ ಈವೆಂಟ್ ಇದೆ, ಅದರಿಂದ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿ ಸೆಲ್ ಆಫ್ ಶುರು ಆಗಿರೋದು. ಅದ್ರ ಜೊತೆಗೆ ಇವತ್ತು ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ತುಂಬಾ ದೊಡ್ಡ ಕಂಪನೀಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗಿ ಸೆಲ್ ಆಫ್ ಶುರು ಆಗಿದ್ದು. ಮತ್ತು ಇವತ್ತು ನಿಫ್ಟಿ ಏನೋ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ಸ್ ಕೂಡ ನೋಡಿಕೊಂಡ್ರೆ ಜಸ್ಟ್ ಮಾರ್ಜಿನಲ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ ಇವತ್ತು ಮಿಡ್ ಕ್ಯಾಪ್ಸ್ ನೋಡಿದ್ರಾ, ಎಬೋವ್ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ಸಲ್ಲಿ ಇಷ್ಟೊಂದು ಸೆಲ್ ಆಫ್ ಕಾಣೋದಕ್ಕೆ ರೀಸನ್ ಏನು ಅಂತಂದರೆ, ಇವತ್ತು ತುಂಬಾ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಮಿಡ್ ಕ್ಯಾಪ್ ಕಂಪನೀಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಲಾಸ್ಟ್ 2 ವೀಡಿಯೋಸಲ್ಲಿ ಮಾತಾಡ್ಕೊಂಡಂಗೆ ನಾಳೆ RBI MPC ಮೀಟಿಂಗ್ ಔಟ್ಕಮ್ ಬರುತ್ತೆ. ಈ ಮೀಟಿಂಗ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಯಾವಾಗ ಗೊತ್ತಾಗುತ್ತೆ ಅಂದರೆ 10 ಗಂಟೆ ಮೇಲೆ ಈ ಮೀಟಿಂಗ್ ಬಗ್ಗೆ ಅಪ್ಡೇಟ್ಸ್ ಶುರು ಆಗುತ್ತೆ. 10 ಗಂಟೆಯಿಂದ 11 ಗಂಟೆ ಮಧ್ಯ ಕಂಪ್ಲೀಟ್ ಅಪ್ಡೇಟ್ಸ್ ಬಂದುಬಿಡುತ್ತೆ. ಈ MPC ಮೀಟಿಂಗಲ್ಲಿ ಏನೇನು ಮಾತಾಡ್ಕೊಂಡಿದ್ದಾರೆ, ಅದರಿಂದ ಏನೇನು ಚೇಂಜಸ್ ಆಗ್ತಾಯಿದೆ ಅಂತ ಕಂಪ್ಲೀಟಾಗಿ ನಾಳೆ ಗೊತ್ತಾಗುತ್ತೆ. ಅದಾದಮೇಲೆ ಇವತ್ತು RBI MPC ಮೀಟಿಂಗ್ ಪ್ರಿವ್ಯೂ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾದಲ್ಲಿ ಏನಿದೆ ಅಂತ ಅಂದರೆ, ಇವಾಗ 72% ಎಕ್ಸ್ಪರ್ಟ್ಸ್ ಎಲ್ಲ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರೋ ಚಾನ್ಸಸ್ ಇದೆ ಅಂತಲೇ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ರೇಟ್ ಕಟ್ ಬಗ್ಗೆ ಎಲ್ಲ ಲಾಸ್ಟ್ 2 ಮಾರ್ಕೆಟ್ ನ್ಯೂಸಲ್ಲೂ ಮಾತಾಡ್ಕೊಂಡಿದ್ವಿ. ಇವಾಗ ಮಾರ್ಕೆಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನಾಳೆ ರೇಟ್ ಕಟ್ ಇರುತ್ತೆ ಅಂತ. ಒಂದು ವೇಳೆ ನಾಳೆ ಏನಾದರೂ ರೇಟ್ ಕಟ್ ಮಾಡಿಲ್ಲ ಅಂತ ಅಂದರೆ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಪೋರ್ಟ್ಫೋಲಿಯೋಸ್ನ ಹುಷಾರಾಗಿ ನೋಡ್ಕೊಳ್ಳಿ. ಮತ್ತು ಲಾಸ್ಟ್ 5 ಇಯರ್ಸಲ್ಲಿ ಇದುವರೆಗೂ ಒಂದು ಸಲನೂ ರೇಟ್ ಕಟ್ ಮಾಡಿಲ್ಲ. ಅದಕ್ಕೋಸ್ಕರನೇ ಮಾರ್ಕೆಟ್ ಈ ಥರ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಇವಾಗ ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ, ಏನೇನು ರೀಸನ್ಸಿಂದ ರೇಟ್ ಕಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವಾಗ ಮೇಯ್ನಾಗಿ ನೋಡಿಕೊಂಡ್ರೆ ಎಕಾನಮಿಯಲ್ಲಿ ಲಿಕ್ವಿಡಿಟಿ ಇಶ್ಯೂ ಇದೆ. ಈ ಲಿಕ್ವಿಡಿಟಿ ಬೂಸ್ಟ್ಗೋಸ್ಕರನಾದರೂ ಈ ರೇಟ್ ಕಟ್ನ ಮಾಡೋ ಚಾನ್ಸಸ್ ಇದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ರೇಟ್ ಕಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇವಾಗ. ಮತ್ತು ನಾಳೆ ರೇಟ್ ಕಟ್ ಮಾಡಿದ್ರೆ ಯಾವ ಸೆಕ್ಟಾರ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂದರೆ, ಅಫೋರ್ಡಬಲ್ ಹೌಸಿಂಗ್ ಫೈನಾನ್ಸ್ ಸೆಗ್ಮೆಂಟ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಈ ಸೆಗ್ಮೆಂಟಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದ್ದಾವೆ ಅಂದರೆ, ಬಜಾಜ್ ಹೌಸಿಂಗ್ ಫೈನಾನ್ಸ್, LIC ಹೌಸಿಂಗ್ ಫಿನಾನ್ಸ್, PNB ಹೌಸಿಂಗ್, ಆಧಾರ್ ಹೌಸಿಂಗ್, ಆಪ್ಟಸ್ ವ್ಯಾಲ್ಯೂ, ಆವಾಸ್ ಫಿನಾನ್ಷಿಯಲ್ಸ್, ಈ ಥರ ತುಂಬಾ ಕಂಪನೀಸ್ಗೆ ಈ ಥರ ರೇಟ್ ಕಟ್ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರ ಈ ಕಂಪನೀಸ್ನ ನಾಳೆ ಟ್ರ್ಯಾಕ್ ಮಾಡ್ತಾ ಇರಿ. ನೆಕ್ಸ್ಟ್, FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಮತ್ತೆ ಇವತ್ತು ಸೆಲ್ ಸೈಡಲ್ಲೇ ಇದ್ದಾರೆ. ಇವತ್ತಾದರೆ 3,500 ಕೋಟಿ ಸೆಲ್ ಮಾಡಿದ್ದಾರೆ. ಮೊನ್ನೆ ಮಾತ್ರನೇ ಇವರು ಬೈ ಸೈಡಿಗೆ ಬಂದಿದ್ದು, ಇನ್ನು ಮತ್ತೆ ಇವಾಗ ಸೆಲ್ಲಿಂಗ್ನ ಶುರು ಮಾಡಿದ್ದಾರೆ. ಇನ್ನು ಎಷ್ಟು ಸೆಲ್ ಮಾಡ್ತಾ ಹೋಗ್ತಾರೆ ಅಂತ ನೋಡಬೇಕು. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಸ್ವಿಗ್ಗಿ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಫುಡ್ ಡೆಲಿವರಿ ಕಂಪನಿ ಅವ್ರ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 31% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡ್ಕೊಂಡಾಗೂ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಲಾಸ್ಟ್ ಕ್ವಾರ್ಟರಲ್ಲೂ ಸಹ ಈ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾಗ ಮಾತಾಡ್ಕೊಂಡಿದ್ವಿ. ಆವಾಗ ಕ್ವಾರ್ಟರ್ 2 ಅಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 600 crores ಲಾಸ್ನ ಪೋಸ್ಟ್ ಮಾಡಿದ್ರು. ಮತ್ತು ಈ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ 799 crores ಲಾಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಈ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಮತ್ತು ಇವರು ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರಲ್ಲ, ಇನ್ನೂ ಸ್ವಲ್ಪ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ ಯಾವ್ಯಾವ ಸೆಗ್ಮೆಂಟಲ್ಲಿ ಎಷ್ಟು ಗ್ರೋತ್ ಇದೆ ಅಂತ. ಫಸ್ಟ್ ಇವಾಗ ಫುಡ್ ಡೆಲಿವರಿ ಸೆಗ್ಮೆಂಟ್ ನೋಡಿಕೊಂಡ್ರೆ ಇದರಲ್ಲಿ ಸ್ಟ್ರಾಂಗ್ ಗ್ರೋತೇ ಇದೆ. ಮತ್ತು ಕ್ವಿಕ್ ಕಾಮರ್ಸ್ ಸೆಗ್ಮೆಂಟಲ್ಲಾದರೆ
114% ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಟೋಟಲ್ ಡಾರ್ಕ್ ಸ್ಟೋರ್ಸ್ ಎಷ್ಟಿದಾವೆ ಅಂತ ನೋಡ್ಕೊಂಡ್ರೆ 705ಗೆ ರೀಚ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ ಕ್ವಾರ್ಟರಲ್ಲೇ ನೋಡಿಕೊಂಡ್ರೆ 96 ಹೊಸ ಡಾರ್ಕ್ ಸ್ಟೋರ್ ಆ್ಯಡ್ ಆಗಿದ್ದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವಾಗ ಇವರು ಓವರ್ ಆಲ್ ರಿಸಲ್ಟ್ಸ್ ನೋಡ್ಕೊಂಡಾಗ ಓವರ್ ಆಲ್ ಮಿಕ್ಸ್ಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 5%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಥರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ಮೇಲೆ ಅನಲಿಸ್ಟ್ ಕೂಡ ಅವ್ರ ವ್ಯೂನ ಶೇರ್ ಮಾಡಿದ್ದಾರೆ. UBS ಅವರಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 515 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಮಕ್ವೈರ್ ಅವರಾದರೆ ಅಂಡರ್ ಪರ್ಫಾರ್ಮೆನ್ಸ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 325 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ JP Morgan ಅವರಾದರೆ ಓವರ್ ವೈಟ್ ಕಾಲ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 620 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಬರ್ಸ್ಟಿನ್ ಅವರಾದರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 575 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಅವರು ಗೈಡೆನ್ಸ್ನ ಕೊಟ್ಟಿದ್ದಾರೆ. ಕ್ವಿಕ್ ಕಾಮರ್ಸ್ ಸೆಗ್ಮೆಂಟಲ್ಲಿ 60 to 100% ಗ್ರೋ ಆಗ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಎಷ್ಟು ಗ್ರೋ ಆಗ್ತಾರೆ ಇವರು ಅಂತ. ಜೊತೆಗೆ ರೀಸೆಂಟ್ ಟೈಮಲ್ಲಿ ಶೇರ್ ಪ್ರೈಸ್ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗಿದೆ. ಎಬೋ 30% ಕರೆಕ್ಟ್ ಆಗಿದೆ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಗ್ರೋತ್ನ ಇವರು ಪೋಸ್ಟ್ ಮಾಡ್ತಾರೆ ಅಂತ. ಮತ್ತು ಇವತ್ತು NDTV ಪ್ರಾಫಿಟ್ ಅವರು ಮತ್ತು ಮನಿ ಕಂಟ್ರೋಲ್ ಅವರು ತುಂಬಾ ಇಂಟ್ರೆಸ್ಟಿಂಗ್ ಡೇಟಾನ ಶೇರ್ ಮಾಡಿದ್ದಾರೆ. ಇವಾಗ ಈ ಡೇಟಾಸ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲರೂ ಈ ಡೇಟಾ ಪಾಯಿಂಟ್ಸ್ನ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬರೂ ಈ ಪಾರ್ಟ್ನ ಸ್ಕಿಪ್ ಮಾಡದೆ ನೋಡಿ. ಇವಾಗ NDTV ಪ್ರಾಫಿಟ್ ಅವರು ಏನು ಡೇಟಾ ಶೇರ್ ಮಾಡಿದ್ದಾರೆ ಅಂದರೆ, ಇವಾಗ ರೀಸೆಂಟ್ ಟೈಮಲ್ಲಿ ಮಾರ್ಕೆಟ್ಸ್ ತುಂಬಾ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಇವಾಗ ರೀಸೆಂಟಾಗಿ ಯಾವ್ಯಾವ ಕಂಪನೀಸಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಮತ್ತು ಯಾವ್ಯಾವ ಕಂಪನೀಸಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಕಮ್ಮಿ ಆಗಿದೆ ಅಂತ ಒಂದು ಡೇಟಾನ ಶೇರ್ ಮಾಡಿದ್ದಾರೆ. ಇವಾಗ ಈ ಇಮೇಜ್ನ ಕ್ಲಿಯರಾಗಿ ನೋಡಿ ಒಂದ್ಸಲ. ಯಾವ್ಯಾವ ಕಂಪನೀಸ್ ಮಾರ್ಕೆಟ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದರಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಯಾವ ಕಂಪನಿಯಲ್ಲಿ ತುಂಬಾ ಇನ್ಕ್ರೀಸ್ ಆಗಿದೆ ಅಂತ ನೋಡಿಕೊಂಡ್ರೆ ಬಜಾಜ್ ಫಿನಾನ್ಸ್. ಒಂದು 2 months or 3 months ಬ್ಯಾಕೆ ಈ ಬಜಾಜ್ ಫಿನಾನ್ಸ್ ಕಂಪನಿ ಬಗ್ಗೆ ಮಾರ್ಕೆಟ್ ನ್ಯೂಸಲ್ಲಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಅವಾಗೇ ಎಕ್ಸ್ಪ್ಲೈನ್ ಮಾಡಿದ್ದೆ ಈ ಕಂಪನಿಯಲ್ಲಿ ಏನೋ ಪಾಸಿಟಿವ್ ಮೂಮೆಂಟಮ್ ಕಾಣ್ತಾ ಇದೆ, ಅದರಿಂದ ತುಂಬಾ ಮ್ಯೂಚುವಲ್ ಫಂಡ್ಸ್ ಎಲ್ಲ ಈ ಕಂಪನಿನ ಬೈ ಮಾಡ್ತಾ ಇದ್ದಾರೆ ಅಂತ ಅವಾಗೇ ಅಪ್ಡೇಟ್ ಮಾಡಿದ್ದೆ. ಮತ್ತು ರೀಸೆಂಟಾಗಿ ಲಾಸ್ಟ್ 1 monthಲ್ಲಿ ನೋಡಿಕೊಂಡ್ರೆ ಈ ಕಂಪನಿ 22% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಈ ಕಂಪನಿಯಲ್ಲಿ ನೋಡಿಕೊಂಡ್ರೆ 96,675 crores ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಶ್ರೀರಾಮ್ ಫಿನಾನ್ಸ್ ಈ ಕಂಪನಿ ರೀಸೆಂಟಾಗಿ ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೋ 30% ಕರೆಕ್ಟ್ ಆಗಿದೆ. ಈ ಕಂಪನಿಯಲ್ಲಿ ನೋಡಿಕೊಂಡ್ರು 85,470 crores ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಈ ಕಂಪನಿಯಲ್ಲೂ ಅಷ್ಟೇ 77,473 crores ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಮಾರುತಿ ಸುಜುಕಿಯಲ್ಲೂ ಇನ್ಕ್ರೀಸ್ ಆಗಿದೆ, ಭಾರತಿ ಏರ್ಟೆಲಲ್ಲೂ ಇನ್ಕ್ರೀಸ್ ಆಗಿದೆ. ಮತ್ತು ರೀಸೆಂಟ್ ಟೈಮಲ್ಲಿ ಯಾವ ಕಂಪನೀಸಿಂದ ತುಂಬಾ ಔಟ್ಫ್ಲೋಸ್ ಹೋಗಿದ್ದಾವೆ ಅಂತ ನೋಡಿಕೊಂಡ್ರೆ ಫಸ್ಟ್ ಹೈಯೆಸ್ಟ್ ಇರೋದು HCL ಟೆಕ್ನಾಲಜೀಸ್. ಅದಾದಮೇಲೆ ಟ್ರೆಂಟ್ ಕಂಪನಿ ಆದರೆ ಆಲ್ ಟೈಮ್ ಐಸಿಂದ ನಿಯರ್ಲಿ 40 to 50% ಕರೆಕ್ಟ್ ಆಗಿದೆ. ಜೊತೆಗೆ ಇವತ್ತು ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಬಗ್ಗೆ ಕಂಪ್ಲೀಟಾಗಿ ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಟ್ರೆಂಟ್ ರಿಸಲ್ಟ್ನ ಯಾರೂ ಮಿಸ್ ಆಗೋಕ್ಕೆ ಹೋಗಬೇಡಿ. ಅದಾದಮೇಲೆ ITC ಈ ಕಂಪನಿನೂ ಅಷ್ಟೇ ರೀಸೆಂಟಾಗಿ ತುಂಬಾ ಕರೆಕ್ಟ್ ಆಗಿದೆ. ಅದ್ರ ಜೊತೆಗೆ ಈ ಕರೆಕ್ಷನ್ ಟೈಮಲ್ಲೇ ಡಿಮರ್ಜರ್ ಕೂಡ ಆಗಿದೆ ಅಲ್ಲ, ಅದರಿಂದನೇ ಇಷ್ಟೊಂದು ಔಟ್ಫ್ಲೋಸ್ ಹೋಗಿರೋದು. ನೆಕ್ಸ್ಟ್ ಝೊಮ್ಯಾಟೊ ಆದರೆ ಆಲ್ ಟೈಮ್ ಐಸಿಂದ ಈ ಕಂಪನಿನೂ ಅಷ್ಟೇ ನಿಯರ್ಲಿ 40% ಕರೆಕ್ಟ್ ಆಗಿದೆ. ಆಲ್ ಟೈಮ್ ಐಸ್ ನೋಡಿಕೊಂಡ್ರೆ ಎಬೋ 300 ಹೋಗಿತ್ತು, ಆದರೆ ಇವಾಗ ನೋಡಿಕೊಂಡ್ರೆ 220-225 ಅರೌಂಡಲ್ಲಿ ಟ್ರೇಡ್ ಆಗ್ತಾ ಇದೆ. ಅದಾದಮೇಲೆ L&T ಈ ಕಂಪನಿಯಲ್ಲಾದರೆ 38,648 crores ಔಟ್ಫ್ಲೋಸ್ ಹೋಗಿದ್ದಾವೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಮನಿ ಕಂಟ್ರೋಲ್ ಅವರು ಕೂಡ ಒಂದು ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ನ ಶೇರ್ ಮಾಡಿದ್ದಾರೆ. ಏನಂತಂದರೆ, ನಾವು ಪ್ರತಿ ಮಾರ್ಕೆಟ್ ನ್ಯೂಸಲ್ಲೂ ಮಾತಾಡ್ಕೊತಾ ಬರ್ತಿದ್ವಿ. FIS ಅವರಾದರೆ ಅಷ್ಟು ಕೋಟಿ ಸೆಲ್ ಮಾಡಿದ್ರು, ಇಷ್ಟು ಕೋಟಿ ಸೆಲ್ ಮಾಡಿದ್ರು, ಒಂದೇ ದಿನ 5,000 ಕೋಟಿ ಸೆಲ್ ಮಾಡಿದ್ರು, 10,000 ಕೋಟಿ ಸೆಲ್ ಮಾಡಿದ್ರು ಅಂತ ಪ್ರತಿದಿನವೂ ಮಾತಾಡ್ಕೊತಾ ಬರ್ತಿದ್ವಿ. ಇವಾಗ ಲಾಸ್ಟ್ ಅಕ್ಟೋಬರ್ ಮಂತಿಂದ ನಿನ್ನೆವರೆಗೂ ನೋಡಿಕೊಂಡ್ರೆ 3,000 ಕೋಟಿಗಿನ್ನ ಜಾಸ್ತಿನೇ ಸೆಲ್ ಮಾಡಿದ್ದಾರೆ. ಇವಾಗ ಮನಿ ಕಂಟ್ರೋಲ್ ಅವರು ಈ ಡೇಟಾನೇ ಶೇರ್ ಮಾಡಿದ್ದಾರೆ. ಏನಂತ ಅಂದರೆ, FIS ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲ ಕ್ವಾರ್ಟರ್ ಬೇಸಿಸಲ್ಲಿ ಅವ್ರ ಪೋರ್ಟ್ಫೋಲಿಯೋ ಹೋಲ್ಡಿಂಗ್ಸ್ ಯಾವ ಥರ ಇದೆ ಅಂತ ಒಂದು ಡೇಟಾನ ಶೇರ್ ಮಾಡಿದ್ದಾರೆ. ಇವ್ರ ಹೋಲ್ಡಿಂಗ್ಸ್ Q2ಗೆ Q3ಗೆ ಕಂಪೇರ್ ಮಾಡಿಕೊಂಡ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಒಂದ್ಸಲ ಕ್ಲಿಯರಾಗಿ ಈ ಇಮೇಜ್ನ ನೋಡಿ. ಇಮೇಜಲ್ಲಿ ಬಿಗ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಹೆಸರೆಲ್ಲ ಇದೆ. ಅದಾದಮೇಲೆ Q3ಯಲ್ಲಿ ಇವ್ರ ಹೋಲ್ಡಿಂಗ್ಸ್ ಯಾವ ಥರ ಇದೆ, Q2ಅಲ್ಲಿ ಇವ್ರ ಹೋಲ್ಡಿಂಗ್ಸ್ ಯಾವ ಥರ ಇದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಫಸ್ಟ್ ಇವಾಗ ಯೂರೋ ಸ್ಪೆಸಿಫಿಕ್ ಗ್ರೋತ್ ಫಂಡ್ ಇವ್ರ ಹೋಲ್ಡಿಂಗ್ಸ್ನ ನೋಡಿ. Q2ಅಲ್ಲಿ ಯಾವ ಥರ ಇತ್ತು ಅಂತ Q2ಅಲ್ಲಿ ನೋಡಿಕೊಂಡ್ರೆ ಇವ್ರ ಹೋಲ್ಡಿಂಗ್ಸಲ್ಲಿ 51,460 crores ಇತ್ತು. ಆದರೆ
Q3 ನೋಡಿದ್ರೆ ಬರೀ 19,000 ಕ್ರೋರ್ಸ್ ಮಾತ್ರನೇ ಇರೋದು. ಅಂದರೆ ಇವಾಗ Q2ಗೂ Q3ಗೂ ಡಿಫ್ರೆನ್ಸ್ ನೋಡಿಕೊಂಡ್ರೆ 32,000 ಕ್ರೋರ್ಸ್ ಇವರೊಬ್ಬರೇ ಸೆಲ್ ಮಾಡಿದ್ದಾರೆ. ಅದಾದಮೇಲೆ ಗೌರ್ಮೆಂಟ್ ಆಫ್ ಸಿಂಗಾಪುರ್, ಈ ಗೌರ್ಮೆಂಟ್ ಆಫ್ ಸಿಂಗಾಪುರ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದೆ. ಇವ್ರ ಟೋಟಲ್ ಹೋಲ್ಡಿಂಗ್ಸ್ ನೋಡಿಕೊಂಡ್ರೆ Q2 ಅಲ್ಲಿ 2,58,667 ಕ್ರೋರ್ಸ್ ಇವರೊಬ್ಬರೇ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಅದರಲ್ಲಿ ನೋಡಿಕೊಂಡ್ರೆ Q3ಗೆಲ್ಲ 2,34,245 ಕ್ರೋರ್ಸ್ ಆಗಿದೆ. ಅಂದರೆ 24,000 ಕ್ರೋರ್ಸ್ ಇವರು ಸೆಲ್ ಮಾಡಿದ್ದಾರೆ. ಮತ್ತು GQG ಪಾರ್ಟ್ನರ್ಸ್ ಕೂಡ ನೋಡಿಕೊಂಡ್ರೆ 15,000 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ವ್ಯಾನ್ಗಾರ್ಡ್ ಟೋಟಲ್ ಇಂಟರ್ನ್ಯಾಷನಲ್ ಅವರಾದರೆ 7,000 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಒಂದ್ಸಲ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಪ್ರತಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ಎಷ್ಟೆಷ್ಟು ಸೆಲ್ ಮಾಡಿದ್ದಾರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸಲ್ಲಿ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಮನಿ ಕಂಟ್ರೋಲ್ ಅವರು ಇವತ್ತು ಇನ್ನೊಂದು ಡೇಟಾ ಕೂಡ ಶೇರ್ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ FIIs ಲಾಸ್ಟ್ 1 ಮಂತಲ್ಲಿ ಅಂದರೆ ಜಾನ್ವರಿ ಮಂತಲ್ಲಿ ನೋಡಿಕೊಂಡಾಗ ಎಷ್ಟು ಎಕ್ಸಿಟ್ ಆಗಿದ್ದಾರೆ ಹೇಳಿ? 93,000 ಕ್ರೋರ್ಸ್ ಎಕ್ಸಿಟ್ ಆಗಿದ್ದಾರೆ. ಈ ಎಕ್ಸಿಟ್ ಆಗಿದ್ದಾರಲ್ಲ, ಈ ಎಕ್ಸಿಟ್ ಆಗಿರೋದ್ರಲ್ಲಿ ಯಾವ್ಯಾವ ಸೆಕ್ಟರ್ಸಿಂದ ಎಷ್ಟೆಷ್ಟು ಎಕ್ಸಿಟ್ ಆಗಿದ್ದಾರೆ, ಯಾವ್ಯಾವ ಟೈಮಿಂದ ಎಕ್ಸಿಟ್ ಆಗಿದ್ದಾರೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಒಂದು ಸಲ ಈ ಇಮೇಜ್ನ ನೋಡಿ. ಜಾನ್ವರಿ 1ಇಂದ ಜಾನ್ವರಿ 15ವರೆಗೂ ಯಾವ್ಯಾವ ಸೆಕ್ಟರ್ಸಿಂದ ಎಷ್ಟು ಎಕ್ಸಿಟ್ ಆಗಿದ್ದಾರೆ, ಅದಾದಮೇಲೆ ಜಾನ್ವರಿ 16ಇಂದ ಜಾನ್ವರಿ 31ವರೆಗೂ ಯಾವ್ಯಾವ ಸೆಕ್ಟರ್ಸಿಂದ ಎಷ್ಟೆಷ್ಟು ಎಕ್ಸಿಟ್ ಆಗಿದ್ದಾರೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಡೇಟಾ ಪ್ರಕಾರ ನೋಡಿಕೊಂಡ್ರೆ ಯಾವ ಸೆಕ್ಟರಿಂದ ಹೈಯೆಸ್ಟು ಔಟ್ಫ್ಲೋಸ್ ಹೋಗಿದ್ದಾವೆ ಅಂತ ನೋಡಿಕೊಂಡ್ರೆ ಫಿನಾನ್ಷಿಯಲ್ ಸರ್ವಿಸಸ್, ಇದರಿಂದನೇ FIIs ತುಂಬಾ ಎಕ್ಸಿಟ್ ಆಗೋಗಿದ್ದಾರೆ. ಅಂದರೆ 2 ಟೈಮೂ ಇದರಿಂದನೇ ತುಂಬಾ ಎಕ್ಸಿಟ್ ಆಗಿದ್ದಾರೆ. ಕಂಪ್ಲೀಟ್ ಇದೊಂದೇ ಸೆಕ್ಟರಿಂದ ನೋಡಿಕೊಂಡ್ರೆ 25,000 ಕೋಟಿನೇ ಎಕ್ಸಿಟ್ ಆಗಿದ್ದಾರೆ. ಅದಾದಮೇಲೆ ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂದರೆ ಕನ್ಸ್ಯೂಮರ್ ಸರ್ವಿಸಸ್, ಇದರಿಂದ ನೋಡಿಕೊಂಡ್ರು 7,000 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಅದಾದಮೇಲೆ IT ಇಂದ ಸೆಲ್ ಮಾಡಿದ್ದಾರೆ, ಮತ್ತು FMCGಯಿಂದ, ಅದಾದಮೇಲೆ ಆಟೋಮೊಬೈಲ್ಸ್, ಆಟೋ ಕಾಂಪೊನೆಂಟ್ಸ್, ಕ್ಯಾಪಿಟಲ್ ಗೂಡ್ಸ್, ಹೆಲ್ತ್ ಕೇರ್, ಕನ್ಸ್ಯೂಮರ್ ಡ್ಯೂರಬಲ್, ಈ ಥರ ಪ್ರತಿ ಒಂದು ಸೆಕ್ಟಾರಿಂದನೂ ಎಷ್ಟೋ ಒಂದಷ್ಟು ಸೆಲ್ಲಿಂಗ್ ಅನ್ನೋದು ಮಾಡೇ ಇದ್ದಾರೆ. ಯಾಕಂದರೆ ಈ ಜಾನ್ವರಿ ಮಂತಲ್ಲಿ Q3 ರಿಸಲ್ಟ್ಸ್ ಬಂತು, ಮತ್ತು ಇನ್ನೂ ತುಂಬಾ ಇಂಪಾರ್ಟೆಂಟ್ ಡೇಟಾಸ್ ಎಲ್ಲ ಅಪ್ಡೇಟ್ ಆದವು. ಅದಾದಮೇಲೆ US ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ಕೂಡ ಪವರ್ಗೆ ಬಂದರು. ಇವ್ರು ನೋಡಿಕೊಂಡ್ರೆ ಟ್ಯಾರಿಫ್ ಹೈಕ್ ಅಂತ ಎಲ್ಲ ತುಂಬಾ ಬಿಗ್ ಸ್ಟೇಟ್ಮೆಂಟ್ಸ್ನೆಲ್ಲ ಮಾಡಿದ್ರು. ಅದರಿಂದ ಇನ್ನೂ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗಿ ಈ ಥರ ಒಂದೇ ಮಂತಲ್ಲೇ ಎಲ್ಲ ಸೆಕ್ಟಾರಿಂದನೂ ಸೆಲ್ ಮಾಡಿದ್ದಾರೆ. FIIs ಒಂದೇ ತಿಂಗಳಲ್ಲೇ 93,000 ಕೋಟಿ ಸೆಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಕಂಪನೀಸ್ ಎಲ್ಲ Q3 ರಿಸಲ್ಟ್ಸ್ ಕೂಡ ತುಂಬಾ ವೀಕಾಗಿ ಪೋಸ್ಟ್ ಮಾಡಿದ್ರು. ಅದರಿಂದನೇ ಎಲ್ಲ ಇಂಡಿಸೀಸ್ ನೋಡಿಕೊಂಡ್ರು ಎಬೌಟ್ 10% ಕರೆಕ್ಟ್ ಆಗಿರೋದು. ನಿಫ್ಟಿ 50 ಆಗಲಿ, ಸ್ಮಾಲ್ ಕ್ಯಾಪ್ಸ್ ಆಗಲಿ, ಮಿಡ್ ಕ್ಯಾಪ್ಸ್ ಆಗಲಿ, ಪ್ರತಿಯೊಂದೂ ಕರೆಕ್ಟ್ ಆದವು ಈ ಜಾನ್ವರಿ ಮಂತಲ್ಲೇ. ಅದ್ರ ಜೊತೆಗೆ FIIs ಯಾವ ಸೆಕ್ಟರ್ ಒಳಗಡೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಜಾನ್ವರಿ 16ಇಂದ ಜಾನ್ವರಿ 31 ಈ ಮಧ್ಯದಲ್ಲಿ ಈ ಸೆಕ್ಟರ್ಸಲ್ಲಿ ಇನ್ಫ್ಲೋಸ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಇಮೇಜ್ನ ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾವ್ಯಾವ ಸೆಕ್ಟರ್ಸಲ್ಲಿ ಅಂದರೆ ಟೆಲಿಕಮ್ಯುನಿಕೇಷನಲ್ಲಾದರೆ 643 ಕ್ರೋರ್ಸ್ ಇನ್ಫ್ಲೋಸ್ ಬಂದಿದೆ, ಮತ್ತು ಟೆಕ್ಸ್ಟೈಲ್ಸಲ್ಲಿ, ಕೆಮಿಕಲ್ಸಲ್ಲಿ ತುಂಬಾ ಇನ್ಫ್ಲೋಸ್ ಬಂದಿದ್ದಾವೆ. 300-400 ಕ್ರೋರ್ಸ್ ಅಷ್ಟು ಇನ್ಫ್ಲೋಸ್ ಬಂದಿದ್ದಾವೆ. ಅದನ್ನು ಯಾಕೆ ಬಂದಿರ್ಬೋದು ಅಂತ ನೋಡಿಕೊಂಡ್ರೆ ಇವಾಗ ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹೈಕ್ ಮಾಡಿದ್ರಲ್ಲ, ಈ ಟ್ಯಾರಿಫ್ ಹೈಕ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಎಕ್ಸ್ಪೋರ್ಟ್ಸ್ಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಅದನ್ನು ಟೆಕ್ಸ್ಟೈಲ್ಸ್ ಮತ್ತು ಕೆಮಿಕಲ್ಸಲ್ಲಿ ತುಂಬಾ ಒಳ್ಳೆ ಗ್ರೋತ್ನ ನೋಡ್ಬೋದು ಅಂತ ಈ ಥರ ಇನ್ಫ್ಲೋಸ್ ಬಂದಿರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ನೆಕ್ಸ್ಟ್ ರಿಲಯನ್ಸ್ ಪವರ್. ಇವತ್ತು ಈ ಕಂಪನಿ ನೋಡಿದ್ರಾ, ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬವ್ 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಿನ್ನೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ಇವ್ರ ರೆವಿನ್ಯೂಸಲ್ಲಿ ಸ್ವಲ್ಪ ಡ್ರಾಪ್ ಕಾಣ್ತಾ ಇದೆ, ಆದರೆ ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಮತ್ತು ಓವರಾಲ್ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ರಿಸಲ್ಟ್ಸ್ ಪೋಸ್ಟ್ ಮಾಡಿದಾಗ ಇವರು ರೀಸೆಂಟಾಗಿ ವಿನ್ ಆಗಿರೋ ಆರ್ಡರ್ನ ಕೂಡ ಹೈಲೈಟ್ ಮಾಡಿದ್ದಾರೆ. ಈ ಆರ್ಡರ್ ಏನು ಅಂತಂದರೆ ಈ ರಿಲಯನ್ಸ್ ಪವರ್ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ NU ಸನ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿಗೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ ಒಂದು ಸೋಲಾರ್ ಮತ್ತು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಪ್ರಾಜೆಕ್ಟ್ ವಿನ್ ಆಗಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ರೀಸೆಂಟಾಗಿ ಈ ರಿಲಯನ್ಸ್ ಪವರ್ ಕಂಪನಿ ಏನಿದೆ ಇವರು ಟೈಮ್ ಟು ಟೈಮ್ ಡೆಟ್ನ ಕೂಡ ಕಮ್ಮಿ ಮಾಡ್ಕೊತಾ ಬರ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರಾಲ್ ಈ ಎಲ್ಲ ಪಾಸಿಟಿವ್ ನ್ಯೂಸಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ VRL ಲಾಜಿಸ್ಟಿಕ್ಸ್. ಈ ಕಂಪನಿ ನೋಡಿದ್ರಾ, ಇವತ್ತು ಇಂಟ್ರಾಡೇ ಸೆಷನಲ್ಲಿ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ರೀಸೆಂಟ್ ಟೈಮಲ್ಲಿ ನೀವೆಂದಾದರೂ ಯಾವುದಾದ್ರೂ ಲಾಜಿಸ್ಟಿಕ್ ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ನೋಡಿದ್ರಾ? ಇಲ್ಲ ಅಲ್ಲ. ಯಾಕಂದರೆ ಲಾಸ್ಟ್ 1 ಇಯರಿಂದ ಈ ಕಂಪನಿ ಕನ್ಸಾಲ್ಟೇಷನ್ ಫೇಸಲ್ಲೇ ಇತ್ತು. ಅದರಿಂದ ಶೇರ್ ಪ್ರೈಸಲ್ಲಿ ಯಾವುದೇ ಥರ ಪಾಸಿಟಿವ್ ಮೊಮೆಂಟಮ್ ಇರಲೇ ಇರಲಿಲ್ಲ.
ಯಾಕಂದರೆ ಇವರು ನೆನ್ನೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಪ್ರಾಫಿಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 335% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಇವತ್ತು ನಿಫ್ಟಿ ಇಷ್ಟೊಂದು ಫಾಲ್ ಆಗೋದಕ್ಕೆ ರೀಸನ್ ಏನು ಅಂದರೆ ಟ್ರೆಂಡ್ ಕಂಪನಿ. ಇವತ್ತು ಟ್ರೆಂಡ್ ಕಂಪನಿ ಆದರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 8%ವರೆಗೂ ಫಾಲ್ ಆಗಿದೆ. ಯಾಕಂದರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 34% ಇನ್ಕ್ರೀಸ್ ಆಗಿದೆ ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೂ 34% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ರಿಸಲ್ಟ್ಸ್ ಎಲ್ಲ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಇಷ್ಟೊಂದು ಫಾಲ್ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಈ ಕಂಪನಿ 2021ಅಲ್ಲಿ ನೋಡಿಕೊಂಡ್ರೆ ಬಿಲೋ 1000ಅಲ್ಲಿ ಟ್ರೇಡ್ ಆಗ್ತಾಯಿತ್ತು. ಅದಾದಮೇಲೆ ವಿತಿನ್ 3 ಇಯರ್ಸಲ್ಲಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸ್ ಅಂದರೆ ನಿಯರ್ಲಿ 9000ವರೆಗೂ ಹೋಗಿತ್ತು. ಯಾಕಂದರೆ ಈ ಕಂಪನಿ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಬಂದರು. ಅದ್ರ ಜೊತೆಗೆ ನಂಬರ್ ಆಫ್ ಸ್ಟೋರ್ಸ್ನ ಇನ್ಕ್ರೀಸ್ ಮಾಡ್ಕೊತಾ ಬಂದರು ರೀಸೆಂಟ್ ಇಯರ್ಸಲ್ಲೆಲ್ಲ. ಅದರಿಂದನೇ ಶೇರ್ ಪ್ರೈಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾಯಿತ್ತು. ಮತ್ತು ಈ ಕಂಪನಿ PE ನೋಡಿಕೊಂಡ್ರೆ ಎಬೋ 250ಅಲ್ಲಿ ಟ್ರೇಡ್ ಆಗ್ತಾಯಿತ್ತು. ಆದರೆ ರೀಸೆಂಟಾಗಿ ತುಂಬಾ ಕರೆಕ್ಟ್ ಆಯಿತು. ಯಾಕಂದರೆ ಇವರು Q2 ರಿಸಲ್ಟ್ಸ್ ನೋಡಿಕೊಂಡ್ರು ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದರು. ಆದರೆ ಆ ಟೈಮಲ್ಲೂ ಕೂಡ ಕರೆಕ್ಟ್ ಆಯಿತು. ಯಾಕಂದರೆ ವ್ಯಾಲ್ಯೂಷನ್ ಕನ್ಸರ್ನಿಂದ ಕರೆಕ್ಟ್ ಆಯಿತು. ಅದಾದಮೇಲೆ ಇವತ್ತು ಈ ಕಂಪನಿ ಫಾಲ್ ಆಗೋದಕ್ಕೆ ರೀಸನ್ ಏನು ಅಂತಂದರೆ ಇವರು ಬ್ಲೂಮ್ಬರ್ಗ್ ಎಸ್ಟಿಮೇಷನ್ಗಿನ್ನ ರೆವಿನ್ಯೂಸ್ ವೀಕಾಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಿಯರ್ಲಿ 8%ವರೆಗೂ ಕರೆಕ್ಟ್ ಆಗಿದ್ದು. ಅದಾದಮೇಲೆ ರೀಸೆಂಟಾಗಿ ತುಂಬಾ ಕಂಪನೀಸ್ ಎಲ್ಲ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ರೂ ಕರೆಕ್ಟ್ ಆದವು. ಯಾಕಂದರೆ ವ್ಯಾಲ್ಯೂಷನ್ ಕನ್ಸರ್ನಿಂದ ಕರೆಕ್ಟ್ ಆದವು. ಅದಕ್ಕೋಸ್ಕರನೇ ಈ ಕಂಪನಿ ಕೂಡ ವ್ಯಾಲ್ಯೂಷನ್ ಕನ್ಸರ್ನಿಂದ ಕೂಡ ಸ್ವಲ್ಪ ಕರೆಕ್ಟ್ ಆಗಿರ್ಬೋದು ಇವತ್ತು. ಮತ್ತು ಓವರ್ ಆಲ್ ನಂಬರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಮತ್ತೆ ಈ ಕಂಪನಿ ಬೌನ್ಸ್ ಬ್ಯಾಕ್ ಆಗುತ್ತಾ ಅಥವಾ ಇದೇ ಥರನೇ ಕನ್ಸಾಲ್ಟೇಷನ್ ಫೇಸಲ್ಲಿ ಏನಾದರೂ ಇರುತ್ತಾ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.